ನಮಸ್ಕಾರ ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇಂದು ನಾವು ಶ್ರೀ ಗುರುಚರಿತ್ರೆಯ 16ನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ. ಬನ್ನಿ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ನಾಮಾಂಕಿತನೆಂಬ ಶಿಷ್ಯನು ಸಿದ್ಧನೆಂಬ ಗುರುವನ್ನು ವಿನಂತಿಸಿಕೊಳ್ಳುವನು, ಸ್ವಾಮಿ, ಗುರುಚರಿತ್ರೆಯನ್ನು ವಿಸ್ತರಿಸಿ ಹೇಳುವವರಾಗಬೇಕು ಎಂದು. ಎಲ್ಲ ಶಿಷ್ಯರು ಗುರುಗಳ ಅಪ್ಪಣೆಯ ಮೇರೆಗೆ ಯಾತ್ರಾಚರಣೆಗಾಗಿ ಹೊರಟು ಹೋದರು. ಅನಂತರ ಗುರುಗಳ ಹತ್ತಿರ ಉಳಿದವರು ಯಾರು, ಮುಂದಿನ ಕಥಾನಕವು ನಡೆದದ್ದೆಂತೂ ದಾತಾರನೇ ವಿಸ್ತರಿಸುವ ಕೃಪೆಯಾಗಬೇಕು ಎಂದು ಪ್ರಾರ್ಥಿಸಿದನು. ಗುರುಚರಿತ್ರೆಯನ್ನು ಕೇಳುವ ಲವಲವಿಕೆಯು ಶಿಷ್ಯನಲ್ಲಿ ಹೆಚ್ಚಾಗಿರುವುದನ್ನು ತಿಳಿದು ಸಿದ್ಧಮುನಿಯು ಹೆಚ್ಚಾಗಿ ಸಂತೋಷ ಹೊಂದಿದನು. ಶಿಷ್ಯ ಶಿರೋಮಣಿಯೋ ಗುರುಭಕ್ತನೂ ಆದ ನಾಮಧಾರಕನೇ, ನೀನು ಧನ್ಯನು ಧನ್ಯನು. ಅವಿದ್ಯಾರೂಪವಾದ ಮಾಯೆಯಿಂದ ನಿದ್ರೆಯಲ್ಲಿ ನನ್ನ ಚಿತ್ತವು ಗಾಢವಾಗಿ ಮಲಗಿಕೊಂಡಿತ್ತು. ನಿನ್ನ ಮೂಲಕ ಅದು ಜಾಗೃತಗೊಂಡಿತು ಮತ್ತು ನನ್ನಲ್ಲಿ ಜ್ಞಾನ ಜ್ಯೋತಿಯು ಉದಯವಾಯಿತು. ಶಿಷ್ಯನಾದ ನಾಮಧಾರಕನೇ, ಕೇಳು, ನೀನು ನನ್ನ ಜೀವನ್ಮಿತ್ರನಾಗಿರುವಿ. ನಿನ್ನ ದೆಸೆಯಿಂದಲೇ ನನಗೆ ಗುರುಚರಿತ್ರೆಯ ಸಂಗತಿಗಳು ನೆನಪಾಗತೊಡಗಿದವು. ಆ ಮೂಲಕ ನಾನು ಸುಖವನ್ನು ಅನುಭವಿಸತೊಡಗಿದೆನು. ಅಜ್ಞಾನವೆಂಬ ಕತ್ತಲೆ ರೂಪವಾದ ಬೇಗೆಯಲ್ಲಿ ತಳಮಳಿಸಿ ಕಷ್ಟದಿಂದ ಪೀಡಿತನಾಗಿ ಬಂದಿದ್ದೆ. ಅಂತಹ ನನ್ನನ್ನು ನೀನು ಸುಧಾಮೃತ ಸಾಗರದಲ್ಲಿ ನೂಕಿದಿ. ನೀನು ಮಾಡಿದ ಉಪಕಾರಕ್ಕಾಗಿ ನಾನು ಮನಸ್ಸಿನಲ್ಲಿ ತೀರಾ ಸಂತುಷ್ಟನಾಗಿರುವೆ. ನೀನು ಮಕ್ಕಳು ಮೊಮ್ಮಕ್ಕಳಿಂದ ಸಮೃದ್ಧನಾಗಿ ಬಾಳುವಿ. ದೈನ್ಯ ದಾರಿದ್ರ್ಯಗಳು ನಿನ್ನ ಮನೆಯಲ್ಲಿ ನಿಲ್ಲಲಾರವು. ಗುರುಕೃಪೆಗೆ ಪೂರ್ಣಪಾತ್ರನಾದ ಬಾಲಕನು ನೀನಾಗಿರುವಿ. ನೀನು ಎಲ್ಲರಿಂದಲೂ ಮನ್ನಣೆ ಹೊಂದುವಿ. ಅಷ್ಟೈಶ್ವರ್ಯದೊಡನೆ ಸುಖದಿಂದ ಬಾಳುವಿ. ಈ ಬಗ್ಗೆ ಸಂಶಯ ಬೇಡ. ವಚನ ತಗೋ ನನ್ನಿಂದ ಎಂದನು. ಕಾಮಧೇನುವಿಗೆ ಸಮನಾದ ಗುರುಚರಿತ್ರೆಯನ್ನು ನಿನಗೆ ವಿಸ್ತರಿಸಿ ಹೇಳುವೆ ಕೇಳು. ವೈಜನಾಥನ ಸನ್ನಿಧಿಯಲ್ಲಿ ಶ್ರೀ ಗುರುವು ಗುಪ್ತವಾಗಿ ಉಳಿದನು. ನಾಮಧಾರಕನೇ, ಸ್ವಾಮಿಗಳ ಅಪ್ಪಣೆಯಂತೆ ಎಲ್ಲ ಶಿಷ್ಯರು ತೀರ್ಥಯಾತ್ರಾಚರಣೆಗೆ ಹೋದರು. ಗೌಪ್ಯವಾಗಿ ವಾಸಿಸುವ ಗುರುಗಳ ಬಳಿಯಲ್ಲಿ ನಿತ್ಯವೂ ಸೇವೆ ಮಾಡುತ್ತಾ ನಾನೊಬ್ಬನೇ ಇದ್ದೆನು. ಶ್ರೀ ಗುರುಗಳು ಅಲ್ಲಿಂದ 1 ವರ್ಷದವರೆಗೆ ಗುಪ್ತವಾಗಿ ವಾಸಿಸಿದರು. ಅವರು ವಾಸಿಸಿದ ಸ್ಥಾನವು ಅಂಬಾ ಆರೋಗ್ಯ ಭವಾನಿಯ ವಾಸ್ತವ್ಯದಿಂದ ಮನೋಹರವಾದ ವೈಜನಾಥ ಕ್ಷೇತ್ರವಾಯಿತು. ಹೀಗಿರುತ್ತಿರಲು ವರ್ತಮಾನದಲ್ಲಿ ಮುನಿಯಂತೆ ಆಚರಣೆಯುಳ್ಳ ಒಬ್ಬ ಬ್ರಾಹ್ಮಣನು ಅಲ್ಲಿಗೆ ಬಂದನು. ಶ್ರೀ ಗುರುಗಳನ್ನು ಕಂಡು ಭಕ್ತಿಭಾವದಿಂದ ನಮಸ್ಕರಿಸಿದನು. ಶ್ರೀ ಗುರುಗಳ ಚರಣಗಳ ಮೇಲೆ ತಲೆಯನ್ನಿಟ್ಟು ಬಹುವಿಧವಾಗಿ ಸ್ತೋತ್ರ ಮಾಡಿದನು. ಸ್ವಾಮಿ, ನಾನು ಅಜ್ಞಾನ ಸಾಗರದಲ್ಲಿ ಮುಳುಗಿರುವೆ. ನನ್ನನ್ನು ಈ ಸಾಗರದಿಂದ ಪಾರು ಮಾಡು. ಬಹು ದಿವಸಗಳಿಂದಲೂ ತಪಸ್ಸು ಮಾಡುತ್ತಲಿದ್ದೇನೆ. ಆದಾಗ್ಯೂ ನನ್ನ ಮನಸ್ಸು ಸ್ಥಿರವಾಗಿಲ್ಲ. ಈ ಕಾರಣದಿಂದ ಜ್ಞಾನಕ್ಕೆ ನನಗೆ ಮಾರ್ಗವೇ ತೋರಲಲ್ಲದು. ಜ್ಞಾನವಿಲ್ಲದ ತಪಸ್ಸಿಗೆ ಆ ತಪಸ್ವಿನಿಂದ ಸುಳ್ಳೇ ಕಷ್ಟವಾಗುವುದಲ್ಲದೆ ಬೇರೆ ಲಾಭವಿಲ್ಲ. ತಮ್ಮ ದರ್ಶನವಾದೊಡನೆ ಇನ್ನು ನನ್ನ ಮನಕ್ಕೆ ಹರ್ಷವಾಯಿತು. ಒಳ್ಳೆಯ ಆಯಾಸಪಟ್ಟು ಬಹುದಿನಗಳವರೆಗೆ ನಾನು ಗುರುಗಳ ಸೇವೆಯನ್ನು ಮಾಡಲಿಲ್ಲ. ಸ್ವಾಮಿ, ಇದೇ ಕಾರಣದಿಂದ ನನ್ನ ಮನಸ್ಸು ಸ್ಥಿರವಾಗಲೊಲ್ಲದು. ನೀನು ವಿಶ್ವವನ್ನೇ ತಾರಣ ಮಾಡತಕ್ಕವನು. ನೀನೇ ಜಗದ್ಗುರುವಾಗಿರುವಿ. ಆದ್ದರಿಂದ ಬೇಗನೆ ಜ್ಞಾನವಾಗುವಂತೆ ನೀನು ನನಗೆ ಉಪದೇಶ ಮಾಡಬೇಕು ಎಂದು ಪ್ರಾರ್ಥಿಸಿದನು. ಶ್ರೀಗುರುಗಳು ಆ ಬ್ರಾಹ್ಮಣ ಮುನಿಯನ್ನು ಕಂಡು ಅವನ ಪ್ರಾರ್ಥನೆಯನ್ನು ಕೇಳಿ ನಗುತ್ತಾ ಪ್ರಶ್ನಿಸಿದರು. ಅಯ್ಯ, ಗುರುವಿಲ್ಲದೆ ಹೇಗೆ ಮುನಿಯಾದೆ, ನನಗೆ ಹೇಳು ಎಂದು. ಶ್ರೀ ಗುರುಗಳ ಪ್ರಶ್ನೆಯಿಂದ ಮುನಿಯು ತನ್ನ ದುರ್ದಶೆಯನ್ನು ನೆನಪಿಗೆ ತಂದುಕೊಂಡು ಕಣ್ಣೀರು ಉದುರಿಸಿದನು. ದುಃಖವು ಹೆಚ್ಚಾಗತೊಡಗಿತು. ಮಾತು ಗದ್ಗದವಾಯಿತು. ಹಾಗೂ ಗದ್ಗದ ಧ್ವನಿಯಿಂದ, ಸ್ವಾಮಿ ಗುರುರಾಯ, ನನ್ನ ಕರುಣ ಕಥೆಯನ್ನು ಕೇಳುವುದಾಗಬೇಕು ಎಂದು ಹೇಳತೊಡಗಿದನು. ಸ್ವಾಮಿ, ಈ ಮೊದಲು ನನಗೊಬ್ಬ ಗುರುವು ದೊರಕಿದ್ದನು. ಆತನು ಯಾವಾಗಲೂ ನನಗೆ ಬಿರು ನುಡಿಗಳನ್ನು ಆಡುತ್ತಿದ್ದನು. ನನ್ನನ್ನು ಹಲವು ವಿಧವಾಗಿ ಪೀಡಿಸುತ್ತಿದ್ದನು. ಅಲ್ಲದೆ ಮಾಡಬಾರದಂತಹ ಸೇವೆಯನ್ನು ನನಗೆ ಮಾಡ ಹೇಳಿದನು. ತಾನು ನನಗೆ ವೇದಶಾಸ್ತ್ರಗಳನ್ನು, ತರ್ಕ, ವ್ಯಾಕರಣ, ಭಾಷ್ಯ ಮೊದಲಾದವುಗಳನ್ನು ಯಾವುದನ್ನೂ ಹೇಳಲಿಲ್ಲ. ಒತ್ತಾಯಪಡಿಸಿದರೆ ಇನ್ನೂ ನಿನ್ನ ಅಂತಃಕರಣವು ಸ್ಥಿರವಾಗಿಲ್ಲ ಎಂದು ಅನ್ನುತ್ತಿದ್ದನು. ಹೀಗೆಂದು ನನಗೆ ಎರಡನೆಯದನ್ನೇನೋ ಹೇಳುವನು. ನನ್ನ ಮನಸ್ಸು ಸ್ಥಿರವಾಗಿಲ್ಲವೆಂದು. ನಾನಾದರೂ ಆತನ ಶಬ್ದಗಳನ್ನು ಮನ್ನಿಸುತ್ತಿರಲಿಲ್ಲ. ಅದರಿಂದ ನನ್ನ ಮೇಲೆ ಮತ್ತಿಷ್ಟು ಕೋಪಗೊಳ್ಳುತ್ತಿದ್ದನು. ಇದರಂತೆ ಅನಧ್ಯಾಯಿಯಾಗಿ ಹಲವು ಬಗೆಯ ಪೀಡೆಗೊಳಗಾಗಿ ಇರುತ್ತಿದ್ದಾಗ್ಯೂ ಬಹುದಿವಸಗಳವರೆಗೆ ಆ ಗುರುವಿನ ಬಳಿಯಲ್ಲಿದ್ದೆನು. ಕೊನೆಗೆ ತನ್ನ ಮೇಲೆ ಬೆಂಕಿಯಂತೆ ಸಿಟ್ಟಾಗಿ ನಿಷ್ಠೂರ ವಚನಗಳನ್ನಾಡಿದನು. ನಾನಾದರೂ ಆತನ ಮೇಲೆ ಸಿಟ್ಟಿಗೆದ್ದು ಹೊರಟು ಬಂದೆನು. ಶ್ರೀ ಗುರುಗಳು ಆ ಬ್ರಾಹ್ಮಣ ಮುನಿಯ ವಚನಗಳನ್ನು ಕೇಳಿ ನಗೆಮೊಗದಿಂದ, ಬ್ರಾಹ್ಮಣನೇ ಕೇಳು, ನೀನು ಆತ್ಮಘಾತಿಯಾಗಿರುವೆ. ಯಾವನೊಬ್ಬ ಮೂರ್ಖನು ತನ್ನ ಮನೆಯೊಳಗಿನ ದೇವರ ಜಗಲಿಯ ಹತ್ತಿರ ಮಲವಿಸರ್ಜನೆ ಮಾಡುವನು? ಎಲ್ಲ ಜನರ ಮುಂದೆಯೂ ತನ್ನ ಪ್ರಾರಬ್ಧವೇ ಈ ಬಗೆಯಾಗಿದೆ ಎಂದು ಹೇಳುವನು. ಈ ಬಗೆಯಾಗಿದೆ ನಿನ್ನ ಅಂತಃಕರಣ. ತನ್ನ ಮೂಗನ್ನು ತಾನೇ ಕೊಯ್ದುಕೊಂಡು ಇನ್ನೊಬ್ಬರಿಗೆ ಅಪಶಕುನ ಮಾಡುವ ತಿಳಿಗೇಡಿಯು ನೀನೇ ಸರಿ.
ನಿನ್ನ ಗುಣವು ಎಂಥದ್ದು ಸದ್ಗುಣವೋ ದುರ್ಗುಣವೋ ಎಂಬುದನ್ನು ನೀನು ವಿಚಾರಿಸಲಿಲ್ಲ. ಅಂದ ಮೇಲೆ ನಿನಗೆ ಜ್ಞಾನವಾಗುವ ಬಗೆಯಂತೂ? ನೀನು ಮಂದಬುದ್ಧಿಯವನು, ಗುರುದ್ರೋಹಿ ಆಗಿರುವಿ. ನಿನ್ನ ಗುರುವಿನ ಗುಣದೋಷಗಳನ್ನು ಒಳ್ಳೆ ಉಲ್ಲಾಸದಿಂದ ಯಾವಾಗಲೂ ಉಚ್ಚರಿಸುವಿ. ಅಂದ ಮೇಲೆ ಮನಸ್ಸು ಹೇಗೆ ಸ್ಥಿರವಾಗಬೇಕು? ನಿನಗೆ ಜ್ಞಾನವಾದರೂ ಹೇಗೆ ದೊರೆತೀತು? ನಿಧಿಯನ್ನು ಬಳಿಯಲ್ಲಿಟ್ಟುಕೊಂಡು ಗುಡ್ಡ ಗವರಗಳನ್ನೇಕೆ ಅಲೆಯಬೇಕು? ಕಾಮಧೇನುವಿನಂತೆ ಗುರುವು ಇರುತ್ತಿರಲು ವಂಚಿತನಾಗಿ ನಮ್ಮ ಬಳಿಗೆ ಬಂದಿರುವೆ. ಗುರುದ್ರೋಹಿಯಾದವನಿಗೆ ಇಹಪರಗಳೆರಡೂ ಇಲ್ಲ. ಅಂತಹ ಗೂಬೆಯ ಸ್ವರೂಪಿಯಾದವನಿಗೆ ಪೂರ್ಣ ಜ್ಞಾನವು ಎಂತಾಗಬೇಕು? ಗುರುವಿನ ಅನುಕೂಲತೆಯನ್ನು ಅದಾವನು ನೋಡುವನು, ಅವನಿಗೆ ಎಲ್ಲ ಜ್ಞಾನವೂ ಆಗುವುದು. ಗುರುವು ಸಂತುಷ್ಟನಾಗುತ್ತಿರಲಿಲ್ಲ. ವೇದ ಶಾಸ್ತ್ರ ಮೊದಲಾದ ಎಲ್ಲ ಮುಖೋದ್ಗತವಾಗುವು. ಗುರುವನ್ನು ಸಂತುಷ್ಟಗೊಳಿಸುತ್ತಿರಲು ಅಷ್ಟಸಿದ್ಧಿಗಳು ವಶವಾಗುವು. ಒಂದು ಕ್ಷಣ ಸಹ ತಡವಿಲ್ಲದೆ ವೇದಶಾಸ್ತ್ರಗಳನ್ನೆಲ್ಲ ಅವನಿಗೆ ಸಾಧ್ಯವಾಗುವು ಎಂದು ಹೇಳಿದನು. ಶ್ರೀ ಗುರುಗಳ ವಾಕ್ಯಗಳನ್ನು ಕೇಳಿ ಬ್ರಾಹ್ಮಣನು ಪಶ್ಚಾತ್ತಾಪದಿಂದ ಗುರುಗಳ ಪಾದಕ್ಕೆ ವಂದಿಸಿದನು. ಕೈ ಮುಗಿದು ಕರುಣಾಮಯವಾದ ವಚನಗಳಿಂದ ಪ್ರಾರ್ಥಿಸತೊಡಗಿದನು. ಜಗದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ನೀನು ವಿಕಾರವಿಲ್ಲದವನು, ನಿರ್ಗುಣಿಯು, ಕೊನೆಯಿಲ್ಲದ ಜ್ಞಾನಸಾಗರನು. ನೀನು ನನ್ನನ್ನು ಉದ್ಧರಿಸಬೇಕು. ಅಜ್ಞಾನ ಮಾಯೆಯಿಂದ ಸುತ್ತಿಕೊಂಡ ನಾನು ಗುರುವು ಯಾವನು, ಹೇಗೆ ಎಂಬುದನ್ನು ತಿಳಿಯದೆ ಹೋದೆನು. ಸ್ವಾಮಿ, ಗುರುವಿನ ಸ್ವರೂಪವನ್ನು ಸ್ಪಷ್ಟವಾಗಿ ಬೋಧಿಸಿ ನನ್ನಲ್ಲಿ ಜ್ಞಾನ ಉಂಟಾಗುವಂತೆ ಕರುಣಿಸಿರಿ. ಗುರುವನ್ನು ಹೇಗೆ ಗುರುತಿಸಬೇಕು? ಗುರುಸೇವೆಯನ್ನು ಮಾಡುವ ಬಗೆ ಹೇಗೆ? ವಿಶ್ವವಂದ್ಯನಾದ ಗುರುಮೂರ್ತಿಯೇ, ಇವೆಲ್ಲವನ್ನು ಸ್ಪಷ್ಟವಾಗಿ ನನಗೆ ತಿಳಿಯುವಂತೆ ಹೇಳಬೇಕು. ನನ್ನ ಮನಸ್ಸು ಸ್ಥಿರವಾಗಬೇಕು. ಗುರುವಿನ ಸ್ವರೂಪವನ್ನು ಗುರುತಿಸಬೇಕು. ದಯಮಾಡಿ ಇಂತಿಷ್ಟು ಉಪಕಾರವನ್ನು ನನ್ನ ಮೇಲೆ ಮಾಡಬೇಕು ಎಂದು ಪಾದಗಳಿಗೆ ಎರಗಿದನು. ಬ್ರಾಹ್ಮಣ ಮುನಿಯ ಕರುಣಾವಚನಗಳನ್ನು ಕೇಳಿ ಗತಿಹೀನತೆಯನ್ನು ನೆನೆದು ಸಂತೋಷ ಮನಸ್ಕರಾಗಿ ಗುರುಸೇವೆಯ ವಿಧಾನವನ್ನು ವಿಸ್ತರಿಸಿ ಹೇಳುವರು. ಶ್ರೀ ಗುರುಗಳು, ಎಲೈ ಮುನಿಯೇ ಕೇಳು, ತಾಯಿ ತಂದೆಗಳು ಗುರುಗಳೇ ಆಗಿರುವರು. ಉಪದೇಶಕರ್ತನು ಅದಾವನು, ಅವನೇ ಪರಮಗುರುವೆಂದು ತಿಳಿಯಬೇಕು. ಗುರುವು ಬ್ರಹ್ಮದೇವ ಶಂಕರ ಸ್ವರೂಪನೆಂದು ತಿಳಿ. ವಿಷ್ಣು ಸ್ವರೂಪನಾದರೂ ಅವನೇ. ಭಕ್ತಿಯಿಂದ ಶೂನ್ಯ ಮನಸ್ಕನಾಗಿ ಗುರುವನ್ನು ಸೇವಿಸಬೇಕು. ಈ ವಿಷೇಕವಾದ ಕಥೆಯೊಂದನ್ನು ಹೇಳುವೆವು, ನೀನು ತತ್ಪರನಾಗಿ ಕೇಳಿಕೊ. ಗುರುಸೇವೆಯನ್ನು ಭಕ್ತಿಭಾವದಿಂದ ಮಾಡಿದ ಉತ್ತಮವಾದ ಕಥೆಯೊಂದು ಮಹಾಭಾರತದ ಆದಿಪರ್ವದಲ್ಲಿ ಬರುತ್ತದೆ. ದ್ವಾಪರಯುಗದ ಕೊನೆಯ ಭಾಗದಲ್ಲಿ ದೌಮ್ಯ ಋಷಿ ಎಂಬ ಒಬ್ಬ ಬ್ರಾಹ್ಮಣನಿದ್ದನು. ವೇದಾಧ್ಯಯನ ಮಾಡಲು ಅವನ ಹತ್ತಿರ 3 ಜನ ಶಿಷ್ಯರಿದ್ದರು. ಒಬ್ಬನು ಅರುಣಿ ಪಾಂಚಾಲನು, ಎರಡನೆಯವನು ಬೈದನು, ಮೂರನೆಯವನು ಉಪಮನ್ಯು ಬಾಳನೆಂಬನನು. ಈ 3 ವಿದ್ಯೆಗಾಗಿ ಗುರುವಿನ ಸೇವೆ ಮಾಡಿಕೊಂಡಿದ್ದರು. ಮೊದಲಿನ ಕಾಲದಲ್ಲಿ ಗುರುಗಳು ಶಿಷ್ಯರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಿದ್ದರು ಮತ್ತು ಆತ್ಮಾರ್ಪಣದವರೆಗೆ ಆ ಶಿಷ್ಯರ ಅಂತಃಕರಣವನ್ನು ಪರೀಕ್ಷಿಸುತ್ತಿದ್ದರು. ಕೊನೆಯ ಮಟ್ಟವನ್ನು ಮುಟ್ಟಿದ ಭಕ್ತಿಯು ಅಂತಃಕರಣದಲ್ಲಿ ಸ್ಥಿರವಾಗುವುದನ್ನು ನೋಡುತ್ತಿದ್ದರು. ತಕ್ಷಣವೇ ಕೃಪೆ ಮಾಡಿ ಮನೋಬಯಕೆಗಳನ್ನು ಪೂರೈಸುತ್ತಿದ್ದರು. ಅದರಂತೆ ದೌಮ್ಯ ಮುನಿಯು ಅರುಣಿ ಪಾಂಚಾಲನೆಂಬ ಶಿಷ್ಯನಿಗೆ ಒಂದಾನೊಂದು ದಿನ ಅಪ್ಪಣೆ ಕೊಟ್ಟನು. ಅದನ್ನು ಬ್ರಾಹ್ಮಣೋತ್ತಮನೇ ಕೇಳು. ದೌಮ್ಯ ಮುನಿಗಳು ಶಿಷ್ಯನನ್ನು ಕುರಿತು, ಇಂದು ನೀನು ಅಡವಿಗೆ ಹೋಗು, ಅಲ್ಲಿರುವ ನಮ್ಮ ಗದ್ದೆಗೆ ಸಮೀಪದ ಕೆರೆಯ ನೀರನ್ನು ಬಿಡು, ಗದ್ದೆಯೆಲ್ಲವೂ ಪೂರ್ಣವಾಗಿ ಹಸಿಯಾಗುವಂತೆ ನೀರು ಉಣಿಸು ಎಂದು ಹೇಳಿದರು. ಗದ್ದೆಯು ಕೆರೆಯ ಮೇಲೆ ಭಾಗದಲ್ಲಿತ್ತು. ಆ ಗದ್ದೆಗೆ ಭತ್ತವನ್ನು ಬಿತ್ತಲಾಗಿತ್ತು. ಅಲ್ಲಿಗೆ ಒಯ್ದು ಬೇಗನೆ ನೀರು ಹಾಕು ಎಂದು ಶಿಷ್ಯನಿಗೆ ಹೇಳಿದನು. ಹೀಗೆಂದು ಗುರುಗಳ ಅಪ್ಪಣೆಯಾದೊಡನೆ ಶಿಷ್ಯನು ಗದ್ದೆಗೆ ಧಾವಿಸಿದನು. ಹೋಗಿ ಕೆರೆಯನ್ನು ನೋಡುತ್ತಾನೆ. ಹತ್ತಿರದ ಕಾಲುವೆಯಲ್ಲಿ ನೀರು ತುಂಬಿ ಹರಿಯುತ್ತಿತ್ತು. ಸಪ್ಪಳ ಮಾಡುತ್ತಾ ಒಳ್ಳೆ ಬರದಿಂದ ಹರಿಯುವ ಕಾಲುವೆಯು ತಗ್ಗು ಪ್ರದೇಶದಲ್ಲಿತ್ತು. ಬೆಳೆ ಮಾಡಿದ ಗದ್ದೆಯು ಎತ್ತರದ ಪ್ರದೇಶದಲ್ಲಿತ್ತು. ಅದರಿಂದ ಅದಕ್ಕೆ ನೀರು ಏರುತ್ತಿರಲಿಲ್ಲ. ಇಂತಹ ಸಮಯದಲ್ಲಿ ಇನ್ನೇನು ಮಾಡಲಿ? ಗದ್ದೆಗೆ ನೀರು ಉಣಿಸದಿದ್ದರೆ ಗುರುಗಳು ಸಿಟ್ಟಾಗುವರು. ನೀರು ಒಳ್ಳೆ ವೇಗದಿಂದ ಹರಿಯುತ್ತಲಿದೆ, ಇದನ್ನು ಹೇಗೆ ನಿಲ್ಲಿಸಬೇಕು? ಹೀಗೆಂದು ಆಲೋಚಿಸಿ ಅರುಣನು ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದು ಹಾಕಿದನು. ಕಾಲುವೆಯನ್ನು ಅಡ್ಡಗಟ್ಟಲು ಯತ್ನಿಸಿದನು. ಆದರೆ ಕಾಲುವೆಯ ಪ್ರವಾಹವು ಬಲವುಳ್ಳದ್ದು, ಒಳ್ಳೆ ಸೆಳವಿನದ್ದು. ಅದರ ಮೂಲಕ ಕಲ್ಲುಗಳು ಉರುಳಿ ಹೋಗಿ ಪ್ರವಾಹವು ಮೊದಲಿನಂತೆ ಹರಿಯತೊಡಗಿತು. ಅರುಣನು ಹಲವು ವಿಧವಾಗಿ ಪ್ರಯತ್ನಿಸಿದನು. ಏನು ಮಾಡಿದರೂ ನೀರು ಗದ್ದೆಗೆ ಏರಲಿಲ್ಲ. ಅವನು ಬೇಸತ್ತು, ದೇವ ಶ್ರೀಹರಿಯೇ, ಏನು ಮಾಡಲಿ ಎಂದು ಚಿಂತಿಸಹತ್ತಿದನು. ಕೊನೆಗೆ ಮನದಲ್ಲಿ ವಿಚಾರಿಸತೊಡಗಿದನು. ಗುರುಗಳ ಗದ್ದೆಗಿಂತ ನೀರು ಏರದಾಗಿದೆ. ಆದ್ದರಿಂದ ಗುರುಗಳ ಕಾರ್ಯಕ್ಕಾಗಿ ನಿಶ್ಚಯದಿಂದ ಪ್ರಾಣತ್ಯಾಗ ಮಾಡುವೆ. ಹೀಗೆಂದು ಮನದಲ್ಲಿ ನಿಶ್ಚಯಿಸಿ ಶ್ರೀ ಗುರುಗಳನ್ನು ಧ್ಯಾನಿಸಹತ್ತಿದನು. ಮತ್ತು ಇದಕ್ಕೆ ಏನೊಂದು ಉಪಾಯವನ್ನು ಯೋಚಿಸಿ ಯತ್ನ ಮಾಡಬೇಕು. ನೀರಿನ ಪ್ರವಾಹದಲ್ಲಿ ಕಲ್ಲುಗಳನ್ನು ಹಾಕಲು ಅವು ಎಂತಹ ದೊಡ್ಡದಾದರೂ ತೇಲಿ ಹೋಗುವ. ಆದ್ದರಿಂದ ಆಗ ತಾನೇ ಅಡ್ಡ ಮಲಗಬೇಕೆಂದು ನಿಶ್ಚಯಿಸಿದನು. ಅದರಂತೆ ಕಾಲುವೆಯ 2 ದಂಡೆಯನ್ನು 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದನು. ಇನ್ನೊಂದು ಬದಿಗೆ ಕಾಲು ಒತ್ತಿದನು. ಗುರುಗಳನ್ನು ಧ್ಯಾನಿಸುತ್ತಾ ಪ್ರವಾಹಕ್ಕೆ ಅಡ್ಡದಾದನು. ಹೀಗೆ ಆ ಶಿಷ್ಯ ಶಿರೋಮಣಿಯು ನಿರ್ಮಾಣ ಪಥಕ್ಕೆ ಮನವನ್ನು ಸಿದ್ಧಗೊಳಿಸಿದನು. ಕೂಡಲೇ ಪ್ರವಾಹದ ಅರ್ಧ ಭಾಗದ ನೀರು ಗದ್ದೆಗೆ ಹೋಗತೊಡಗಿತು.
ಉಳಿದ ಅರ್ಧ ಭಾಗದ ನೀರು ನಿತ್ಯದಂತೆ ಯಥಾವತ್ತಾಗಿ ಹರಿಯುತ್ತಿತ್ತು. ಆ ಹರಿಯುವ ನೀರಿನಲ್ಲಿ ಶಿಷ್ಯನು ಮುಳುಗಿ ಹೋದನು. ಈ ಬಗೆಯಾಗಿ ಅರುಣಿ ಶಿಷ್ಯನು ಆ ಸ್ಥಳದಲ್ಲಿ ಪ್ರವಾಹದ ನೀರಿನೊಳಗೆ ಮುಳುಗಿಕೊಂಡು ಅಡ್ಡ ಬಿದ್ದುಕೊಂಡಿದ್ದನು. ಅದರಿಂದ ಗುರುಗಳ ಗದ್ದೆಯು ಸಾಕಷ್ಟು ನೀರು ತುಂಬಿ ತೃಪ್ತವಾಗಿ ಉದಕಪೂರ್ಣವಾಯಿತು. ಹಾಗೆಯೇ ಸಾಯಂಕಾಲವಾಯಿತು. ಅದುವರೆಗೂ ಶಿಷ್ಯನು ಮರಳಿ ಆಶ್ರಮಕ್ಕೆ ಬರಲಿಲ್ಲ. ಅದರಿಂದ ಗುರುಗಳ ಧೌಮ್ಯ ಋಷಿಗಳು ಮನದಲ್ಲಿ ವಿಚಾರಿಸಹತ್ತಿದರು. ಶಿಷ್ಯನ ಗತಿಯೇನೆಂದು ವಿಚಾರಿಸುತ್ತಾ ಹಾಗೆಯೇ ಗದ್ದೆಗೆ ಬಂದರು. ಗದ್ದೆಯೆಲ್ಲವೂ ನೀರಿನಿಂದ ತುಂಬಿತ್ತು. ಆದರೆ ಆ ಸ್ಥಳದಲ್ಲಿ ಶಿಷ್ಯನು ಮಾತ್ರ ಕಾಣಲಿಲ್ಲ. ಆಹಾ, ಶಿಷ್ಯನಿಗೆ ಏನಾಯಿತು? ಹುಲಿಯು ಮುರಿದಿರಬಹುದೇ? ಇಲ್ಲವೇ ಹಾವು ಕಚ್ಚಿರಬಹುದೇ? ನೀರಿಗಾಗಿ ಕಷ್ಟಪಟ್ಟನಲ್ಲ, ಎಲ್ಲಿರುವನು? ಹೀಗೆಂದು ಮನದಲ್ಲಿ ವಿಚಾರಿಸುತ್ತಾ ಗಾಬರಿಗೊಂಡು ದೊಡ್ಡ ಧ್ವನಿಯಿಂದ ಎಲ್ಲೋ ಪ್ರಿಯ ಶಿಷ್ಯನೇ ಅರುಣ ಎಂದು ಪ್ರೇಮಭಾವದಿಂದ ಕೂಗಿ ಕರೆ ಹತ್ತಿದರು. ಈ ವಿಧವಾದ ಧೌಮ್ಯ ಮುನಿಗಳ ಕರುಣಾವಚನಗಳು ಶಿಷ್ಯನ ಕಿವಿಗೆ ಬಿದ್ದವು. ಕೂಡಲೇ ಶಿಷ್ಯನು ಅಲ್ಲಿಂದ ಎದ್ದು ಹೊರಟನು. ಒಂದು ಒಳ್ಳೆಯ ಭಕ್ತಿಭಾವದಿಂದ ಶ್ರೀ ಗುರುವಿಗೆ ನಮಸ್ಕರಿಸಿದನು. ಧೌಮ್ಯ ಮುನಿಯು ಒಳ್ಳೆಯ ಹರ್ಷದಿಂದ ಶಿಷ್ಯನನ್ನು ಆಲಂಗಿಸಿಕೊಂಡು ಅಭಯವಿತ್ತರು. ಎಲೈ ಶಿಷ್ಯರತ್ನನೇ, ವೇದ ಶಾಸ್ತ್ರ ವ್ಯಾಕರಣಾದಿ ಸರ್ವ ವಿದ್ಯೆಗಳು ನಿನಗೆ ಪ್ರಾಪ್ತವಾಗಲಿ ಎಂದು ವರವನ್ನು ಕೊಟ್ಟರು. ಹೀಗೆ ಗುರು ವರವನ್ನಿತ್ತ ಕೂಡಲೇ ಅರುಣಿಯು ವಿದ್ಯಾವಂತನು, ಜ್ಞಾನಿಯೂ ಆದನು. ಭಕ್ತಿ ಭಾವನೆಯಿಂದ ಗುರುಚರಣಗಳಿಗೆ ವಂದಿಸಿದನು. ಕೃಪಾನಿಧಿಯಾದ ಧೌಮ್ಯ ಮುನಿಯು ಆ ಶಿಷ್ಯನನ್ನು ತನ್ನ ಆಶ್ರಮಕ್ಕೆ ಕರೆದೊಯ್ದರು. ಅಲ್ಲದೆ ಇನ್ನು ಮೇಲೆ ನೀನು ನಿನ್ನ ಮನೆಗೆ ಹೋಗು, ಮದುವೆ ಮಾಡಿಕೊಂಡು ಗೃಹಸ್ಥ ಧರ್ಮದಲ್ಲಿ ಸುಖದಿಂದ ಬಾಳು ಎಂದು ಆಶೀರ್ವದಿಸಿದರು. ಆ ಶಿಷ್ಯ ಶಿಖಾಮಣಿಯು ಗುರುಗಳ ಅಪ್ಪಣೆ ಪಡೆದು ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಇವನಲ್ಲದೆ ಇನ್ನಿಬ್ಬರು ಶಿಷ್ಯರು ಆ ಗುರುವಿನ ಬಳಿಗೆ ಇದ್ದರು. ಶ್ರೀಗುರುಗಳು ಆ ಬ್ರಾಹ್ಮಣ ಮುನಿಗೆ ಧೌಮ್ಯ ಋಷಿಗಳ ಎರಡನೇ ಶಿಷ್ಯನಾದ ಬೈದನ ಕಥೆಯನ್ನು ಹೇಳಿದರು. ಅದನ್ನು ಕೇಳು ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳತೊಡಗಿದನು. ಎರಡನೇ ಶಿಷ್ಯನಾದ ಬೈದನೆಂಬವನು ಗುರುಗಳ ಸೇವೆಯನ್ನು ಮಾಡಿಕೊಂಡು ಇರುತ್ತಿದ್ದನು. ಧೌಮ್ಯ ಗುರುಗಳು ಒಮ್ಮೆ ಶಿಷ್ಯನ ಅಂತಃಕರಣವನ್ನು ಪರೀಕ್ಷಿಸಬೇಕೆಂದು ಯೋಚಿಸಿದರು. ಆತನನ್ನು ಕುರಿತು ಧೌಮ್ಯರು, ಮಗು, ನೀನು ಹೊಲಕ್ಕೆ ಹೋಗಿ ಹಗಲಿರುಳು ನಮ್ಮ ಗದ್ದೆಯನ್ನು ಕಾಯಬೇಕು. ಗದ್ದೆಯನ್ನು ಚೆನ್ನಾಗಿ ಕಾಯ್ದುಕೊಂಡು ಬೆಳೆ ಬರುತ್ತಲೇ ಧಾನ್ಯವನ್ನು ಮನೆಗೆ ತರಬೇಕು. ಹೀಗೆಂದು ಹೇಳಿದೊಡನೆ ಶಿಷ್ಯನಾದ ಬೈದನಿಗೆ ಬಹಳ ಸಂತೋಷವಾಯಿತು. ಕೂಡಲೇ ಅವನು ಗದ್ದೆಗೆ ಹೋದನು. ಬೆಳೆಯು ಹಣ್ಣಾಗುವವರೆಗೂ ಹಗಲಿರುಳು ಕಷ್ಟಪಟ್ಟು ಅದನ್ನು ಕಾಯ್ದುಕೊಂಡನು. ಒಕ್ಕಲು ಮಾಡಿ ರಾಶಿಯಾದೊಡನೆ ತನ್ನ ಗುರುಗಳ ಹತ್ತಿರ ಬಂದನು. ಭತ್ತದ ರಾಶಿ ಮಾಡಿದ ಸಂಗತಿಯನ್ನೆಲ್ಲ ಗುರುಗಳಿಗೆ ತಿಳಿಸಿದನು. ಇನ್ನು ಮನೆಗೆ ತರತಕ್ಕದ್ದುಂಟು, ತಮ್ಮ ಅಪ್ಪಣೆಯಾಗಬೇಕು ಎಂದು ಕೇಳಿಕೊಂಡನು. ಆಗ ಧೌಮ್ಯ ಋಷಿಗಳು ಸಂತೋಷಪಟ್ಟು, ವತ್ಸ ಶಿಷ್ಯ ಶಿರೋಮಣಿಯೇ, ಅಡವಿಯಲ್ಲಿ ನಮಗಾಗಿ ಸಾಕಷ್ಟು ಕಷ್ಟಪಟ್ಟೆ, ಇನ್ನು ಧಾನ್ಯವನ್ನು ಮನೆಗೆ ತರಬೇಕು ಎಂದು ಧಾನ್ಯವನ್ನು ತರುವುದಕ್ಕಾಗಿ ಆತನಿಗೆ ಒಂದು ಬಂಡಿಯನ್ನು ಕೊಟ್ಟು ಅದಕ್ಕೆ ಒಂದು ಕೋಣವನ್ನು ಹೂಡಿಕೊಟ್ಟು, ಇನ್ನು ಹೊಲಕ್ಕೆ ಹೋಗಿ ಬೇಗನೆ ಬಾ ಎಂದು ಹೇಳಿದರು. ಒಂದು ಬದಿಗೆ ಕೋಣವನ್ನು ಹೂಡಲಾಗಿತ್ತು, ಇನ್ನೊಂದು ಬದಿಗೆ ನಗುವನ್ನೆತ್ತಿ ತಾನೇ ಎಳೆಯತೊಡಗಿದನು. ಈ ಬಗೆಯಾಗಿ ಬಂಡಿಯನ್ನು ಗದ್ದೆಗೆ ತಂದನು. ಬಂಡಿಯ ಮೇಲೆ 2 ಖಂಡಗದ ರಾಶಿಯನ್ನು ಹೇರಿದನು. ಅನಂತರ ಮೊದಲಿನಂತೆ ಒಂದು ಬದಿಗೆ ಕೋಣವನ್ನು ಹೂಡಿ ಇನ್ನೊಂದು ಬದಿಗೆ ತಾನು ಎಳೆಯತೊಡಗಿದನು. ಕೋಣವು ವೇಗವಾಗಿ ನಡೆಯ ಹತ್ತಿತು. ಅದರೊಂದಿಗೆ ನಡೆಯುವುದು ಬೈದನಿಗೆ ಅಸಾಧ್ಯವಾಯಿತು. ಆದ್ದರಿಂದ ಅವನು ಆ ಬಂಡಿಯ ನೊಗವನ್ನು ತನ್ನ ಕೊರಳಿಗೆ ಕಟ್ಟಿಕೊಂಡನು. ಶಿಷ್ಯನು ದಾರಿಗುಂಟ ಒಳ್ಳೆ ಭರದಿಂದ ಕೋಣನೊಂದಿಗೆ ಬಂದನು. ಹೀಗೆ ಬರುತ್ತಿರುವಾಗ ಕೋಣವು ಒಂದೆಡೆ ಹುದುಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಅದರಿಂದ ತಾನು ಜಗ್ಗತೊಡಗಿದನು. ಕೋಣವು ಹುದುಲಿನಲ್ಲಿ ಸಿಕ್ಕಿ ಅದರಿಂದ ಉಂಟಾದ ತೊಂದರೆಯನ್ನು ಶಿಷ್ಯನು ಬಹಳ ಚಿಂತಾಕ್ರಾಂತನಾದನು. ಕುತ್ತಿಗೆಗೆ ಉರುಳು ಬೀಳುವಂತೆ ತಾನೇ ಕಸುವಿನಿಂದ ಜಗ್ಗ ಹತ್ತಿದನು. ಕೊನೆಗೆ ಕೋಣನ ಕೊರಳು ಹರಿದು ತಾನೊಬ್ಬನೇ ಬಂಡಿಯನ್ನು ಎಳೆಯಲು ಯತ್ನಿಸಿದನು. ಬಂಡಿಯ ಭಾರದಿಂದ ಕೊರಳಿನ ಕುತ್ತಿಗೆಯು ಬಿಗಿಯಾಯಿತು. ಅದರಿಂದ ಕುತ್ತಿಗೆಗೆ ಉರುಳು ಬಿದ್ದು ಆತನು ಸಾಯುವ ಸ್ಥಿತಿಯನ್ನು ಹೊಂದುತ್ತಾನೆ. ಇಂತಹ ನಿರ್ವಾಣ ಸ್ಥಿತಿಯು ಶಿಷ್ಯನಿಗೆ ಉಂಟಾದಾಗ ಧೌಮ್ಯ ಗುರುಗಳು ಎದುರಿಗೆ ಬಂದರು. ಶಿಷ್ಯನ ಅವಸ್ಥೆಯನ್ನು ಕಣ್ಣಾರೆ ಕಂಡು ಅವರಿಗೆ ಹೆಚ್ಚಿನ ಕೃಪೆಯುಂಟಾಯಿತು. ಅವರು ಕನಿಕರದಿಂದ ಬೈದನ ಕೊರಳಿನ ಕಟ್ಟನ್ನು ಬಿಚ್ಚಿ ಆತನನ್ನು ಬಿಗಿಯಾಗಿ ಆಲಂಗಿಸಿದರು ಮತ್ತು ಮಗನೇ, ನೀನು ವೇದಶಾಸ್ತ್ರ ಪಾರಂಗತನಾಗು ಎಂದು ಹರಿಸಿದರು. ತಕ್ಷಣವೇ ಬೈದನಿಗೆ ಎಲ್ಲ ವಿದ್ಯೆಗಳು ದೊರೆತವು. ಅನಂತರ ಅವನು ಗುರುಗಳ ಅಪ್ಪಣೆ ಪಡೆದು ಮನೆಗೆ ಹೋದನು. ಮೂರನೇ ಶಿಷ್ಯನು ಉಪಮನ್ಯು ಎಂಬುವನು. ಅವನು ಸೇವೆಯ ವಿಷಯವಾಗಿ ಮಹಾ ನಿಪುಣನಾಗಿದ್ದನು. ಹಲವು ವಿಧವಾಗಿ ಗುರುಗಳ ಸೇವೆ ಶುಶ್ರೂಷೆ ಮಾಡುತ್ತಲಿದ್ದನು. ಆದರೆ ಅತಿ ಆಹಾರಾದಿ ಮೂಲಕ ಆತನ ಬುದ್ಧಿಯು ಜಡವಾಗಿತ್ತು. ಆದ್ದರಿಂದ ಅವನಲ್ಲಿ ವಿದ್ಯೆಯು ಸ್ಥಿರವಾಗುತ್ತಿರಲಿಲ್ಲ. ಆ ದೋಷ ನಿವಾರಣೆಗಾಗಿ ಗುರು ಒಂದು ಉಪಾಯವನ್ನು ಮಾಡಿದನು. ಅವರು ಉಪಮನ್ಯುವನ್ನು ಕರೆದು, ವತ್ಸ, ನೀನು ಪ್ರತಿ ದಿವಸ ಆಕಳುಗಳನ್ನು ಅಡವಿಗೆ ಒಯ್ದು ಮೇಯಿಸಿಕೊಂಡು ಬಾ ಎಂದರು. ಹೀಗೆಂದು ಧೌಮ್ಯ ಮುನಿಯು ಆಜ್ಞಾಪಿಸಲು ಉಪಮನ್ಯು ಕೂಡಲೇ ಗುರುವಿಗೆ ವಂದಿಸಿದನು. ಆಕಳುಗಳನ್ನು ಅಡವಿಗೆ ಒಯ್ದು ಬಹಳ ಹೊತ್ತಿನವರೆಗೆ ಮೇಯಿಸಿದನು. ಇದೇ ಕ್ರಮ ನಡೆದಿರಲು ಒಂದು ದಿನ ಅವನಿಗೆ
ಬೇಗನೆ ಹಸಿವಾಯಿತು. ಅದರಿಂದ ದನ ಹೊಡೆದುಕೊಂಡು ಬೇಗನೆ ಬಂದನು. ಅದನ್ನು ಕಂಡು ಗುರುಗಳು ಸಿಟ್ಟಾಗಿ, ನೀನು ಇಷ್ಟೇಕೆ ತೀವ್ರವಾಗಿ ಬರುವಿ? ಸೂರ್ಯನು ಮುಳುಗುವವರೆಗೂ ಅಡವಿಯಲ್ಲಿ ದನಗಳನ್ನು ಮೇಯಿಸಬೇಕು. ಇದರಂತೆ ನೀನು ಪ್ರತಿದಿನವೂ ನಡೆಯಬೇಕು ಕಂಡೆಯಾ ಎಂದರು. ಗುರುಗಳ ಅಪ್ಪಣೆ ಪಡೆದು ಶಿಷ್ಯ ಶಿರೋಮಣಿಯು ದನಗಳನ್ನು ಹೊಡೆದುಕೊಂಡು ಅಡವಿಗೆ ಹೋದನು. ಹೊತ್ತಾದ ಹಾಗೆಲ್ಲ ಆತನಿಗೆ ಹಸಿವೆ ಹೆಚ್ಚಿತು. ಆಕ್ರಾಂತನಾಗಿ ಗುರುಸ್ಮರಣೆ ಮಾಡತೊಡಗಿದನು. ನದಿಯ ದಂಡೆಯ ದನಗಳು ಮೇಯುತ್ತಲಿದ್ದವು. ತಾನು ನದಿಯಲ್ಲಿ ಜಳಕ ಮಾಡಿದನು. ಅಲ್ಲಿಯೇ ಸಮೀಪದಲ್ಲಿ 4 ಮನೆಗಳು ಬ್ರಾಹ್ಮಣರ ಆಶ್ರಮ ಸ್ಥಾನಗಳಾಗಿದ್ದವು. ಆ ಸ್ಥಾನಗಳಿಗೆ ಹೋಗಿ ಪರಿಪೂರ್ಣವಾಗಿ ಭಿಕ್ಷೆ ಬೇಡಿದನು. ಸಾವಧಾನವಾಗಿ ಊಟ ಮಾಡಿದನು. ಗೋದನಗಳನ್ನು ಕಾಯ್ದನು. ಇದೇ ವಿಧವಾಗಿ ಪ್ರತಿದಿನವೂ ಸಂಜೆಯವರೆಗೆ ದನಗಳನ್ನು ಮೇಯಿಸಿಕೊಂಡು ಬರುತ್ತಿದ್ದನು. ಈ ಕ್ರಮವು ನಡೆದಾಗ ಒಂದು ದಿನ ದೌಮ್ಯ ಮುನಿಗಳು ಕೇಳಿದರು. ಗುರುಗಳು ಶಿಷ್ಯನನ್ನು ಕುರಿತು, ನೀನು ದಿನಾಲೂ ಉಪವಾಸವಿರುವಿ, ಆದಾಗ್ಯೂ ಶರೀರದಿಂದ ಪುಷ್ಟನಾಗಿರುವೆಯಲ್ಲ, ಇದರ ಕಾರಣವೇನು ಎಂದು ಕೇಳಿದರು. ಶ್ರೀ ಗುರುಗಳ ಪ್ರಶ್ನೆಯನ್ನು ಕೇಳಿ ಶಿಷ್ಯನಾದ ಉಪಮನ್ಯು, ಸ್ವಾಮಿ, ಅಲ್ಲಿರುವ ಬ್ರಾಹ್ಮಣರ ಮನೆಗಳಲ್ಲಿ ದಿನಾಲೂ ತಪ್ಪದೆ ಮಧುಕರಿ ಬೇಡುವೆ. ಪ್ರತಿದಿನವೂ ಆ ಭಿಕ್ಷಾನ್ನವನ್ನುಂಡು ಸಂಜೆಯ ವೇಳೆಗೆ ಮನೆಗೆ ಬರುವೆ ಎಂದನು. ಅದಕ್ಕೆ ಗುರುಗಳು, ನಮ್ಮನ್ನು ಬಿಟ್ಟು ಅದೆಂತೂ ನೀನು ಊಟ ಮಾಡುವಿಯಲ್ಪ? ನೀನು ನಿತ್ಯವೂ ಭಿಕ್ಷೆಯನ್ನು ಬೇಡಿ ಇಲ್ಲಿ ನಮ್ಮ ಮನೆಗೆ ತಂದು ಕೊಡಬೇಕು. ಮತ್ತೆ ದನಗಳ ಬಳಿಗೆ ಹೋಗಿ ಮೇಯಿಸಿಕೊಂಡು ಸಂಜೆಗೆ ಮನೆಗೆ ಬರಬೇಕು ಎಂದು ಅಪ್ಪಣೆ ಮಾಡಿದರು. ಗುರುವಿನ ಅಪ್ಪಣೆಯಂತೆ ಮರುದಿನ ಅಡವಿಗೆ ದನಗಳನ್ನು ಹೊಡೆದೊಯ್ದನು. ನಿತ್ಯ ಕ್ರಮದಂತೆ 4 ಮನೆಗಳಲ್ಲಿ ಭಿಕ್ಷೆ ಬೇಡಿದನು. ಆ ಭಿಕ್ಷಾನ್ನವನ್ನು ಮನೆಗೆ ಒಯ್ದುಕೊಟ್ಟನು. ಮನೆಯಲ್ಲಿ ಆತನಿಗೆ ಎಂದೂ ಹೊಟ್ಟೆ ತುಂಬ ಊಟ ಸಿಗುತ್ತಿರಲಿಲ್ಲ. ಭಿಕ್ಷಾನ್ನವನ್ನು ತಂದು ಮನೆಯಲ್ಲಿ ಕೊಟ್ಟು ಮರಳಿ ಅಡವಿಗೆ ಹೋದ ಮೇಲೆ ಮತ್ತೆ ಬೇಡಿಕೊಂಡು ಉಣ್ಣುವನು. ಹೀಗೆ ದಿನವೊಂದಕ್ಕೆ 2 ಸಲ ಮಧುಕರಿ ಮಾಡ ಹತ್ತಿದನು. ಮೊದಲನೆಯದು ಮನೆಗೆ, ಎರಡನೆಯದು ತನಗೆ. ಈ ವಿಧವಾಗಿ ಕಾಲ ಕಳೆಯುತ್ತಿದ್ದನು. ಈ ಕ್ರಮವು ಮುಂದೆ ತುಸು ದಿನ ಸಾಗಿತು. ಅಷ್ಟು ಅತ್ಯಲ್ಪ ಕಾಲದಲ್ಲಿ ಉಪಮನ್ಯು ಮತ್ತೆಷ್ಟು ಗಡುತರವಾದನು. ಒಂದು ದಿನ ಕೃಪಾಸಾಗರನಾದ ಗುರುವು ಶಿಷ್ಯನನ್ನು ಅದರ ಕಾರಣವನ್ನು ಕೇಳಿದರು. ಆಗ ಉಪಮನ್ಯು, ನನ್ನ ಹಸಿವೆಯನ್ನು ನೀಗಿಸಲು ದಿನಾಲೂ 2 ಸಲ ಮಧುಕರಿ ಬೇಡುವೆ, ದಿನಾಲೂ ಒಂದು ವೇಳೆ ಮನೆಗೆ ತಂದು ಕೊಡುವೆ, ಎರಡನೆಯ ಭಿಕ್ಷಾನ್ನವನ್ನು ನಾನು ಊಟ ಮಾಡುವೆ ಎಂದು ನಿಷ್ಕಪಟತೆಯಿಂದ ತಿಳಿಸಿದನು. ಹೀಗೆಂದೊಡನೆ ದೌಮ್ಯ ಮುನಿಗಳು ಶಿಷ್ಯನ ಮೇಲೆ ಸಿಟ್ಟಾಗಿ 2 ಸರತಿಯ ಭಿಕ್ಷೆಯನ್ನು ಮನೆಗೆಯೇ ತಂದು ಕೊಡಬೇಕು ಎಂದು ಉಗ್ರವಾದ ಆಜ್ಞೆಯನ್ನು ವಿಧಿಸಿದರು. ಆದಾಗ್ಯೂ ಉಪಮನ್ಯು ಮನದಲ್ಲಿ ಕುದಿಯಲಿಲ್ಲ. ಗುರುಗಳ ಅಪ್ಪಣೆಯಂತೆ 2 ಭಿಕ್ಷೆಗಳನ್ನು ತಂದು ಪ್ರೀತಿಯಿಂದ ಮನೆಯಲ್ಲಿ ಕೊಡಹತ್ತಿದನು. ದನಗಳನ್ನು ಮೇಯಿಸುತ್ತಾ ಅಡವಿಯಲ್ಲಿರುವಾಗ ಶಿಷ್ಯನು ಒಳ್ಳೆ ಹಸಿವೆಯಿಂದ ಕಂಗೆಟ್ಟನು. ಅದೇ ವೇಳೆಗೆ ಕರುವು ತಾಯಿಯ ಮೊಲೆಯುಣ್ಣುತ್ತಿತ್ತು. ಅದು ಆತನ ಕಣ್ಣಿಗೆ ಬಿತ್ತು. ಕರುವು ಗುದ್ದಿ ತಾಯಿಯ ಮೊಲೆ ಉಣ್ಣುವಾಗ ಕರುವಿನ ಒಸಡೆಯಿಂದ ಎಂಜಲು ಹಾಲು ಸೋರುತ್ತಿತ್ತು. ಆ ಹಾಲು ವ್ಯರ್ಥವಾಗಿ ಚೆಲ್ಲಿ ಹೋಗುವುದಲ್ಲ ಎನ್ನುತ್ತಾ ಅದರ ಹತ್ತಿರ ಹೋದನು. ಹಸಿದು ಕಂಗೆಟ್ಟ ತಾನು ಧಾವಿಸಿ ಹೋಗಿ ಆ ಎಂಜಲು ಹಾಲನ್ನು ಬೊಗಸೆಯಲ್ಲಿ ಹಿಡಿದನು. ಹೀಗೆ ಹಾಲು ಕುಡಿಯುತ್ತಾ ತನ್ನ ಹೊಟ್ಟೆ ತುಂಬಿಕೊಳ್ಳ ಹತ್ತಿದನು ಮತ್ತು ಭಾವಭಕ್ತಿಯಿಂದ 2 ಸಲ ಭಿಕ್ಷೆಯನ್ನು ಮನೆಗೆ ತಂದು ಕೊಡುತ್ತಿದ್ದನು. ಇದರಂತೆ ದಿನಾಲೂ ಮಾಡುತ್ತಾ ಹೋಗಲು ಆತನ ದೇಹವು ಹೆಚ್ಚು ದಷ್ಟಪುಷ್ಟವಾಯಿತು. ಅದನ್ನು ಕಂಡು ಗುರುಗಳು ಈತನ ಶರೀರ ಲಕ್ಷಣವನ್ನು ನೋಡಿ ಎಂತೂ ಪುಷ್ಟವಾಗತೊಡಗಿದೆ ಎಂಬ ವಿಚಾರದಿಂದ ಅವರು ಕೇಳಿದರು. ಎಲೋ, ನೀನು 2 ಭಿಕ್ಷೆಗಳನ್ನು ತಂದು ಮನೆಯಲ್ಲಿ ಕೊಡುವಿ, ಅರ್ಥಾತ್ ನೀನು ಉಪವಾಸದಿಂದ ಇರುವಿ, ಆದಾಗ್ಯೂ ನಿನ್ನ ದೇಹವು ಪುಷ್ಟವಾಗಿಯೇ ಇರುವುದಲ್ಲ, ಕಾರಣವೇನು ಎಂದರು. ಅದಕ್ಕೆ ಉಪಮನ್ಯು ಎಂಜಲು ಹಾಲು ಕುಡಿಯುತ್ತಿರುವ ತನ್ನ ವೃತ್ತಾಂತವನ್ನು ಹೇಳಿದನು. ಅದನ್ನು ಕೇಳಿ ಅವರು ಶಿಷ್ಯನಿಗೆ, ಎಂಜಲು ಉಣ್ಣುವುದರಿಂದ ಬುದ್ಧಿಯು ನಾಶವಾಗುವುದು, ಬಹಳ ದೋಷವೂ ತಟ್ಟುವುದು, ಆದುದರಿಂದ ಈ ದಿನ ಮೊದಲುಗೊಂಡು ಎಂಜಲನ್ನು ಭಕ್ಷಿಸಬೇಡ ಎಂದರು. ಭಕ್ಷಿಸಬೇಡವೆಂದು ಗುರುಗಳ ಆಜ್ಞೆ. ಅವನಿಗೆ ಅದರಿಂದ ನಿತ್ಯವೂ ಆಹಾರವಿಲ್ಲದಂತಾಯಿತು. 2ನೇ ದಿನ ಆತನು ಹಸಿವೆಯನ್ನು ಹಿಂಗಿಸಲು ಏನು ಉಪಾಯ ಮಾಡಬೇಕೆಂದು ಯೋಚಿಸಹತ್ತಿದನು. ಇಂತೂ ಹಸಿವೆಯನ್ನು ನಿವಾರಿಸುವ ಚಿಂತೆಯಿಂದಲೇ ಅವನು ವಾಡಿಕೆಯಂತೆ ದನಗಳೊಂದಿಗೆ ಅಡವಿಗೆ ಹೋದನು. ಹೋಗುವಾಗ ಒಂದು ಎಕ್ಕೆಯ ಗಿಡದಿಂದ ಒಂದೇ ಸಮನೆ ಹಾಲು ಸುರಿಯುತ್ತಿರುವುದನ್ನು ಕಂಡನು. ಆಹಾ, ಇದು ಒಳ್ಳೆಯ ಹಾಲು, ಎಂಜಲೂ ಅಲ್ಲ, ಆದ್ದರಿಂದ ಹೊಟ್ಟೆ ತುಂಬ ಕುಡಿಯೋದೇ ಲೇಸು ಎಂದು ಅಲ್ಲಿ ಕುಳಿತುಕೊಂಡನು. ಎಕ್ಕೆಯ ಎಲೆಗಳನ್ನು ಚತುರತೆಯಿಂದ ಕೊಯ್ದು ದೊನ್ನೆಯನ್ನು ಮಾಡಿದನು. ಅದರಲ್ಲಿ ತುಂಬ ಎಕ್ಕೆ ಗಿಡದ ಹಾಲು ಹಿಡಿದನು. ಹೊಟ್ಟೆ ತುಂಬ ಕುಡಿಯಬೇಕೆನ್ನುವ ಅವಸರದಲ್ಲಿ ಆ ಹಾಲು 2 ಕಣ್ಣುಗಳಲ್ಲಿ ಬಿದ್ದು ತುಂಬಿಕೊಂಡಿತು. ಅದರಿಂದ 2 ಕಣ್ಣು ಕಾಣದಾದವು. ಅಡವಿಯ ತುಂಬೆಲ್ಲ ಅಲೆಯ ಹತ್ತಿದನು. ದನಗಳು ಎತ್ತ ಹೋದವೆಂಬುದನ್ನೇ ಕಾಣದಾಯಿತು. ಬಹುವಾಗಿ ಚಿಂತಿಸತೊಡಗಿದನು. ಕೈಯಲ್ಲಿ ಕೋಲಿಲ್ಲ, ಕಾಣಲು ಕಣ್ಣಿಲ್ಲ. ಮನದಲ್ಲಿ ಒಂದೇ ಸಮನೆ ಆಕಳುಗಳ ಚಿಂತೆ.
ಎಡವುತ್ತಾ ತಡವುತ್ತಾ ಆಕಳುಗಳನ್ನು ಹುಡುಕ ಹೋಗುವಷ್ಟರಲ್ಲಿ ಒಂದು ಹಾಳು ಬಾವಿಯೊಳಗೆ ಬಿದ್ದು ಬಿಟ್ಟನು. ಆಗಲೂ ಅವನು ಮನದಲ್ಲಿ, ಆಹಾ, ಆಕಳುಗಳಂತೂ ನಿಶ್ಚಿತವಾಗಿ ಎಲ್ಲಿಯೋ ತಪ್ಪಿಕೊಂಡವು, ಗುರುದೇವನ ಶಬ್ದವು ನನ್ನ ಮೇಲೆ ಬಂತು ಎಂದು ತೀರಾ ಚಿಂತಿಸತೊಡಗಿದನು. ಶಿಷ್ಯನು ಹಾಳು ಬಾವಿಯೊಳಗೆ ಬಿದ್ದದ್ದಲ್ಲಿಯೇ ಬಿದ್ದುಕೊಂಡಿರಲು ಸಂಜೆಯಾಯಿತು. ಕತ್ತಲೆ ಕವಿಯಿತು. ಸಂಜೆಯಾದರೂ ಶಿಷ್ಯನು ಆಶ್ರಮಕ್ಕೆ ಬಾರದಿರಲು ಅದೇಕೆ ಬರಲಿಲ್ಲವೋ ಎಂದು ದೌಮ್ಯ ಮುನಿಗೆ ಚಿಂತೆಯುಂಟಾಯಿತು. ಅದಕ್ಕಾಗಿ ಅವರು ಅಡವಿಗೆ ಹೋದರು. ಅಲ್ಲಿ ಆಕಳ ಹಿಂಡು ಮೇಯುತ್ತಿರುವುದನ್ನು ಕಂಡರು. ಆದರೆ ದನಗಳೊಂದಿಗೆ ಶಿಷ್ಯನು ಕಾಣುತ್ತಿರಲಿಲ್ಲ. ಆದ್ದರಿಂದ ದುಃಖಿತರಾಗಿ ದೊಡ್ಡ ಧ್ವನಿಯಿಂದ ಕರೆಯತೊಡಗಿದರು. ದೌಮ್ಯ ಮುನಿಗಳ ದೊಡ್ಡ ಧ್ವನಿಯ ದೀರ್ಘ ಕೂಗು ಶಿಷ್ಯನ ಕಿವಿಯಲ್ಲಿ ಸೇರಿತು. ಆತನು ಪ್ರತಿಯಾಗಿ ಉತ್ತರ ಕೊಟ್ಟ ಕೂಡಲೇ ಕೃಪಾನಿಧಿಯು ಅವನ ಹತ್ತಿರ ಹೋದರು ಹಾಗೂ ಅವನ ಮುಖದಿಂದ ಎಲ್ಲ ಸಂಗತಿಯನ್ನು ಕೇಳಿ ತಿಳಿದರು. ಶಿಷ್ಯನ ಅವಸ್ಥೆಯನ್ನು ಕಂಡು ಆ ಮುನಿಗೆ ತುಂಬ ಕನಿಕರ ಉಂಟಾಯಿತು. ಅವರು ದೇವತೆಗಳ ವೈದ್ಯರಾದ ಅಶ್ವಿನಿ ಕುಮಾರರ ಸ್ತೋತ್ರ ಮಂತ್ರವನ್ನು ಪಠಿಸ ಹೇಳಿದರು. ಗುರುಗಳ ಉಪದೇಶವಾದೊಡನೆ ಉಪಮನ್ಯು ಮನದಲ್ಲಿ ಅಶ್ವಿನಿ ದೇವತೆಗಳನ್ನು ಧ್ಯಾನಿಸತೊಡಗಿದನು. ಅದರಿಂದ ಕಳೆದು ಹೋದ ದೃಷ್ಟಿಯು ಮತ್ತೆ ದೊರಕಿತು. ಕೂಡಲೇ ಶ್ರೀ ಗುರುಗಳ ಎದುರಿಗೆ ಆತನು ಬಂದು ನಿಂತನು. ಒಂದು ಒಳ್ಳೆಯ ಭಕ್ತಿಯಿಂದ ಶ್ರೀ ಗುರುಗಳಿಗೆ ನಮಿಸಿದನು. ಅಲ್ಲದೆ ಆ ಶಿಷ್ಯೋತ್ತಮನು ಬಹುವಿಧವಾಗಿ ಗುರುಗಳನ್ನು ಸ್ತುತಿಸಿದನು. ದೌಮ್ಯ ಮುನಿಗಳು ಸಂತೋಷಭರಿತರಾಗಿ ಶಿಷ್ಯನನ್ನು ಅಪ್ಪಿಕೊಂಡರು. ಶಿಷ್ಯ ಶಿರೋಮಣಿಯೇ, ನಿನ್ನಲ್ಲಿರುವ ಗುರುಭಕ್ತಿಗೆ ನಾನು ಮೆಚ್ಚಿದೆ ಎನ್ನುತ್ತಾ ಪ್ರಸನ್ನ ಚಿತ್ತದಿಂದ ಆತನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನು ಇರಿಸಿದರು. ತಕ್ಷಣವೇ ಆ ಶಿಷ್ಯನಿಗೆ ವೇದಶಾಸ್ತ್ರಗಳೆಲ್ಲವೂ ಬಂದವು. ಆತನು ಖಂಡಿತವಾಗಿಯೂ ಪಂಡಿತನಾಗುತ್ತಾನೆ ಎಂದು ಹೇಳಿದರು. ಗುರುವು ಶಿಷ್ಯನಿಗೆ, ಎಲೈ ಉಪಮನ್ಯುವೇ, ಇನ್ನು ನೀನು ಮನೆಗೆ ಹೋಗು. ಅನುರೂಪಳಾದ ಹೆಂಡತಿಯನ್ನು ಮಾಡಿಕೊಂಡು ವೈವಾಹಿಕ ಸುಖವನ್ನು ಅನುಭವಿಸು. ನಿನ್ನ ಕೀರ್ತಿಯು ದಿಗ್ದೆಶಗಳಲ್ಲೆಲ್ಲ ತುಂಬಿಕೊಳ್ಳುವುದು. ನಿನಗೆ ಮಹಾ ತೇಜಸ್ವಿಗಳಾದ ಅನೇಕ ಜನ ಶಿಷ್ಯರಾಗುವರು. ಆ ನಿನ್ನ ಶಿಷ್ಯರಲ್ಲಿ ಉತ್ತಂಕನೆಂಬುವನು ವಿಖ್ಯಾತನು. ಆತನೇ ಮಹಾಶೇಷನನ್ನು ಗೆದ್ದವನು. ಅವನಿಂದ ದಿವ್ಯವಾದ ಕರ್ಣಕುಂಡಲಗಳನ್ನು ತರುವನು. ಅವನು ಗುರುದಕ್ಷಿಣೆಯನ್ನು ನಿನಗೆ ಅರ್ಪಿಸಿ ಕೀರ್ತಿವಂತನಾಗುವನು. ಜನಮೇಜಯ ರಾಯನಿಗೆ ಆತನೇ ಉಪದೇಶಿಸುವನು. ಅವನಿಂದ ಸರ್ವಸತ್ರವೆಂಬ ಹೆಸರಿನ ಯಜ್ಞವನ್ನು ಮಾಡಿಸುವನು. ಆ ಯಜ್ಞದಲ್ಲಿ ಸರ್ಪಗಳ ಆಹುತಿ ಹಾಕಿಸಿ ಎಲ್ಲ ಸರ್ಪಗಳನ್ನು ಕೊಲ್ಲಿಸುವನು. ಮುಂದೆ ಅದೇ ಉತ್ತಂಕನು ಜನಮೇಜಯನಿಗೆ ಪ್ರೇರಣೆಯುಂಟು ಮಾಡುವನು. ಸರ್ಪಯಜ್ಞ ಮಾಡಿಸಿ ಎಲ್ಲ ಸರ್ಪಗಳನ್ನು ಕೊಲ್ಲಿಸುವನು. ಆ ಸರ್ಪಯಾಗದಲ್ಲಿ ಅವನು ಇಂದ್ರಸಹಿತನಾದ ತಕ್ಷನನ್ನು ಆಹುತಿಗಾಗಿ ಆಕರ್ಷಿಸಿ ತ್ರಿಭುವನಗಳಲ್ಲೂ ಪ್ರಖ್ಯಾತಿ ಹೊಂದುವನು. ಹೀಗಿದೆ ಗುರುಕೃಪೆಯ ಸಾಮರ್ಥ್ಯವು. ಗುರುದೂಷಕನಾದ ಮನುಷ್ಯನಿಗೆ ಅದೆಲ್ಲಿಯ ಪರಲೋಕ? ಗುರುದ್ರೋಹವನ್ನು ಬಗೆದ ಪಾತಕಿಯು ಕೊನೆಗೆ ಕುಂಬಿಪಾಕ ನರಕವನ್ನೇ ಹೊಂದುತ್ತಾನೆ. ಗುರುವನ್ನು ಸಂತುಷ್ಟಗೊಳಿಸಿದ ಮಾನವನಿಗೆ ಯಾವುದು ತಾನೇ ಅಸಾಧ್ಯ? ಎಲ್ಲವೂ ಸಾಧಿಸುವು. ಒಂದು ಕ್ಷಣ ಸಹ ತಡವಿಲ್ಲದೆ ವೇದಶಾಸ್ತ್ರಗಳೆಲ್ಲವೂ ವಶವಾಗುವು. ಇದನ್ನು ಮನದಲ್ಲಿ ನಿಶ್ಚಿತವಾಗಿಯೂ ನಂಬು. ಅವಿದ್ಯೆಗೆ ವಶನಾಗಿ ಸುಳ್ಳೇ ತಿರುಗುತ್ತಿರುವೆ. ಹೀಗೆ ಮಾಡದೆ ನಿನ್ನ ಗುರುವಿನ ಬಳಿಗೆ ಹೋಗು. ಅವನೇ ನಿನ್ನನ್ನು ಉದ್ಧರಿಸುವನು. ಆ ಗುರುವಿನ ಮನಸ್ಸನ್ನು ನೀನು ಸಂತುಷ್ಟಗೊಳಿಸಿದೆಯಾದರೆ ಮಾತ್ರ ನಿನಗೆ ತತ್ವತಃ ಮಂತ್ರದ ಸಾಧ್ಯತೆಯುಂಟು. ಆದ್ದರಿಂದ ಮನವನ್ನು ನಿಶ್ಚಿಂತಗೊಳಿಸು. ಬೇಗನೆ ನಿನ್ನ ಗುರುವಿನ ಬಳಿಗೆ ಹೋಗು ಎಂದು ಬೋಧಿಸಿದನು. ಶ್ರೀ ಗುರುಗಳ ಉಪದೇಶದಿಂದ ಆ ಬ್ರಾಹ್ಮಣ ಮುನಿಯು ಒಳ್ಳೆಯ ಜ್ಞಾನಿಯಾಗುತ್ತಾನೆ. ಕೂಡಲೇ ಆತನು ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಅವರನ್ನು ಕೊಂಡಾಡತೊಡಗುತ್ತಾನೆ. ಗುರುಮೂರ್ತಿಯೇ, ನಿನಗೆ ಜಯ ಜಯಕಾರವಿರಲಿ. ಪರಮಾರ್ಥವನ್ನು ಸಾಧಿಸಲು ನೀನೇ ಸಾಧಕನು. ನನಗೆ ಪ್ರೀತಿಯಿಂದಲೂ ಕೃಪೆಯಿಂದಲೂ ತತ್ವಬೋಧೆಗಳನ್ನು ನಿರೂಪಿಸಿದಿ. ನನ್ನಿಂದ ಬಹಳ ಅಪರಾಧಗಳಾದವು. ನಾನು ನಿಜವಾಗಿಯೂ ಗುರುದ್ರೋಹಿಯೂ ಗುರುವಿನ ಚಿತ್ತವನ್ನು ವ್ಯತೆಗೊಳಿಸಿದೆ. ಇನ್ನು ಗುರುವನ್ನು ಹೇಗೆ ಸಂತುಷ್ಟಗೊಳಿಸಲಿ? ಸುವರ್ಣ ಮೊದಲಾದ ಧಾತುಗಳು ತುಂಡಾದರೆ ಅವನ್ನು ಹೊಂದಿಕೆಗೊಳಿಸಬಹುದು. ಆದರೆ ಮುತ್ತು ಒಡೆದರೆ ಅದೆಂತೂ ಒಂದಾಗುವುದು? ಅಂತಃಕರಣಗಳು ಭಿನ್ನವಾದರೆ ಅವನ್ನು ಐಕ್ಯಗೊಳಿಸುವುದು ಪ್ರಯಾಸವಾದದ್ದು. ಹೀಗೆಯೇ ನನ್ನ ಮನಸ್ಸು ಪತಿತವಾಗಿರಲು ಬದುಕಿ ಉಪಯೋಗವೇನು? ಇಂತೂ ಗುರುದ್ರೋಹ ಮಾಡಿದ ನನ್ನ ದೇಹವು ಬದುಕಿ ಉಪಯೋಗವಿಲ್ಲ. ನನಗೆ ಜೀವಿಸುವ ಆಶೆ ಇಲ್ಲ. ಗುರುವಿನ ಸಲುವಾಗಿ ಪ್ರಾಣವನ್ನು ಬಿಡುವೆ. ಹೀಗೆಂದು ಆ ಬ್ರಾಹ್ಮಣ ಮುನಿಯು ಹರ್ಷದಿಂದ ಶ್ರೀ ಗುರುಗಳಿಗೆ ಆರಿಕೆ ಮಾಡಿ ನಮಸ್ಕರಿಸನು ಮತ್ತು ವೈರಾಗ್ಯದಿಂದ ತನ್ನ ಪ್ರಾಣ ಬಿಡುವ ನಿಶ್ಚಯ ಮಾಡಿದನು. ಆ ಬ್ರಾಹ್ಮಣ ಮುನಿಯು ಪಶ್ಚಾತ್ತಾಪದಿಂದ ಬೆಂದನು. ಅದರಿಂದ ಅವನ ಅಂತಃಕರಣವು ನಿರ್ಮಲವಾಯಿತು. ಬೆಂಕಿಯ ಕಿಡಿಯಿಂದ ಹುಲ್ಲಿನ ರಾಶಿಯು ಸುಟ್ಟು ಬೂದಿಯಾಗುವಂತೆ ಅವನ ಹೃದಯವು ಪಾಪವು ನಾಶವಾಯಿತು. ಕರ್ಪೂರದ ರಾಶಿಗೆ ಬೆಂಕಿ ಬಿದ್ದರೆ ಅದೆಲ್ಲವೂ ಕೂಡಲೇ ಸುಟ್ಟು ಹೋಗುವುದು. ಹೇಳ ಹೆಸರಿಲ್ಲದಂತೆ ಅದರಂತೆ ಅವನಿಗಾಯಿತು. ಈ ಕಾರಣದಿಂದ ಮನದಲ್ಲಿ ಅನುತಪ್ತವಾದರೆ ಕೂಡಲೇ ಪಾಪಗಳು ತೊಳೆದು ಹೋಗುವು. 100 ಜನ್ಮದ ಪಾಪಗಳು ಇಲ್ಲವಾಗುವು. ಆ ಬ್ರಾಹ್ಮಣ ಮುನಿಯು ಕಠೋರವಾದ ನಿಶ್ಚಯದಿಂದ ಪ್ರಾಣತ್ಯಾಗ ಮಾಡಲು ಹೊರಟನು. ಆತನ ಸ್ಥಿತಿಯನ್ನು ಗುರುತಿಸಿ ಜಗದ್ಗುರುಗಳು ಅವನನ್ನು ಕರೆದರು.
ಆ ಬ್ರಾಹ್ಮಣನನ್ನು ಕರೆದು ಹೇಳಿದರು, ಎಲೆ ಬ್ರಾಹ್ಮಣನೇ, ನೀನು ಏನೊಂದನ್ನು ಚಿಂತಿಸಬೇಡ. ನಿನ್ನ ದುರಿತ ದೋಷಗಳೆಲ್ಲವೂ ಹೋದವು. ನಿನ್ನ ಮನದಲ್ಲಿ ವೈರಾಗ್ಯ ಉಂಟಾಯಿತು. ಅದರಿಂದ ನಿನ್ನ ದುಷ್ಕರ್ಮಗಳೆಲ್ಲ ಸುಟ್ಟು ಹೋದವು. ಏಕಚಿತ್ತದಿಂದ ಮನದಲ್ಲಿ ನಿನ್ನ ಗುರುಗಳ ಚರಣಗಳನ್ನು ಸ್ಮರಿಸು ಎಂದು ಬೋಧಿಸಿದರು. ಆಗ ಬ್ರಾಹ್ಮಣ ಮುನಿಯು ತನ್ನ ಗುರುವಿನ ಸ್ಮರಣೆ ಮಾಡುತ್ತಾ ಮಹಾಸ್ವಾಮಿಯ ಪಾದಗಳಿಗೆ ಎರಗಿದನು. ಶ್ರೀ ಗುರುವೇ, ನೀನೇ ಜಗದ್ಗುರು, ತ್ರೈಮೂರ್ತಿಯ ಅವತಾರವು. ಸೂರ್ಯನು ಉದಯಿಸಲು ಕತ್ತಲು ಹೇಗೆ ನಿಲ್ಲಬಲ್ಲದು, ಅದರಂತೆ ನಿಮ್ಮ ದಯೆಯಾದ ಮೇಲೆ ಈ ಶರೀರದಲ್ಲಿ ಪಾಪಗಳು ಹೇಗೆ ನಿಲ್ಲುವು? ಹೀಗೆಂದು ಆ ಬ್ರಾಹ್ಮಣನು ಒಳ್ಳೆಯ ಭಕ್ತಿಯಿಂದ ಶ್ರೀ ಗುರುವಿನ ಸ್ತುತಿಗೈದನು. ಆಗ ಆತನ ಕಂಠವು ಗದ್ಗದಿತವಾಯಿತು, ಮೈಯೆಲ್ಲವೂ ರೋಮಾಂಚನದಿಂದ ತುಂಬಿತ್ತು. ನಿರ್ಮಲ ಹೃದಯದಿಂದ, ದೇವ ಕರುಣಾಸಾಗರ, ಗುರುಮೂರ್ತಿಯೇ, ನನ್ನನ್ನು ಉದ್ಧರಿಸು ಉದ್ಧರಿಸು ಎಂದು ನುಡಿದನು. ಬ್ರಾಹ್ಮಣನ ಅಂತಃಕರಣದ ಕಠೋರ ನಿಶ್ಚಯವನ್ನು ಕಂಡು ಶ್ರೀಗುರುಗಳು ಆತನ ಮೇಲೆ ಪ್ರಸನ್ನರಾದರು. ತಮ್ಮ ಬಲಗೈಯನ್ನು ಆತನ ತಲೆಯ ಮೇಲಿಟ್ಟರು. ಲೋಹಕ್ಕೆ ಪರಿಸಗಲ್ಲು ಮುಟ್ಟಲು ಅತ್ಯಂತ ಶುದ್ಧವಾದ ಬಂಗಾರವಾಗುವುದು, ಅದರಂತೆ ಆ ಬ್ರಾಹ್ಮಣನಿಗೆ ಜ್ಞಾನ ಉಂಟಾಯಿತು. ತಕ್ಷಣವೇ ವೇದಶಾಸ್ತ್ರ ಮೊದಲಾದವುಗಳು, ಮಂತ್ರಶಾಸ್ತ್ರಗಳು ಎಲ್ಲವೂ ಆತನಿಗೆ ಬಂದವು. ಪ್ರತ್ಯಕ್ಷ ಶಂಕರನು ಪ್ರಸನ್ನನಾದನು. ಆ ಬ್ರಾಹ್ಮಣನ ದೈವತ್ವವನ್ನು ಕಂಡು ಹೀಗೆ ಹೇಳುತ್ತಾನೆ, ಅವನಿಗಾದ ಆನಂದಕ್ಕೆ ಪಾರವಿಲ್ಲದಾಯಿತು. ಆಗ ಶ್ರೀಗುರುಗಳು ಆತನನ್ನು ಕುರಿತು, ನಮ್ಮ ಮಾತು ಕೇಳು, ಬೇಗನೆ ನಿನ್ನ ಗುರುವಿನ ಬಳಿಗೆ ಹೋಗಿ ಒಳ್ಳೆ ಭಕ್ತಿ ಭಾವನೆಯಿಂದ ಆತನಿಗೆ ನಮಸ್ಕರಿಸು. ಅದರಿಂದ ಆ ನಿನ್ನ ಗುರುವಿಗೆ ನಿಶ್ಚಯವಾಗಿಯೂ ಸಂತೋಷವಾಗುವುದು. ಅವನೇ ನಾವು ಎಂದು ಸತ್ಯವಾಗಿ ತಿಳಿ ಎಂದು ಹೇಳಿದನು. ಈ ಪ್ರಕಾರ ಶ್ರೀ ಗುರುಗಳು ಆ ಬ್ರಾಹ್ಮಣ ಮುನಿಗೆ ಬೋಧಿಸಿದರು. ಅನಂತರ ಅವನು ಗುರುಗಳ ಅಪ್ಪಣೆ ಪಡೆದು ತನ್ನ ಗುರುವಿನಡೆಗೆ ಹೋದನು. ಬ್ರಾಹ್ಮಣನಿಗೆ ಅಪ್ಪಣೆ ಕೊಟ್ಟು ಶ್ರೀ ಗುರುಗಳು ಅಲ್ಲಿಂದ ಹೊರಟರು. ಕೃಷ್ಣಾ ತೀರದ ಬಿಲ್ಲವಡಿ ಎಂಬ ಗ್ರಾಮದ ಭುವನೇಶ್ವರಿಯ ಸನ್ನಿಧಿಗೆ ಬಂದರು. ಆ ಕೃಪೆಯು ಎಲ್ಲರಲ್ಲೂ ಉಂಟಾಯಿತು. ಹೀಗೆ ಆ ಕೃಷ್ಣೆಯ ಪಶ್ಚಿಮ ತೀರದಲ್ಲಿ ಒಂದು ಔದುಂಬರ ವೃಕ್ಷವಿದೆ. ಅಲ್ಲಿ ಶ್ರೀ ಗುರುಗಳು ಗುಪ್ತವಾಗಿ ವಾಸಿಸಹತ್ತಿದ್ದರು. ಸಿದ್ಧನು ನಾಮಧಾರಕನನ್ನು ಕುರಿತು ಶ್ರೀ ಗುರುಗಳು ಬಿಲ್ಲವಡಿ ಗ್ರಾಮದಲ್ಲಿ ನಿಂತುಕೊಂಡರು. ಅಲ್ಲಿ ಅವರ ಮಹಿಮೆಯು ಹೆಚ್ಚಾಗಿ ಬೆಳೆಯಿತು. ಅದರಲ್ಲಿ ಪ್ರಖ್ಯಾತವಾದುದನ್ನು ಹೇಳುವೆಯೇ, ಕೇಳು ಎಂದನು. ಹೀಗೆಂದು ಸರಸ್ವತಿ ಗಂಗಾಧರನು ಮನೋಹರವಾದ ಗುರುಚರಿತ್ರೆಯನ್ನು ವಿಸ್ತರಿಸಿ ಹೇಳಿದನು. ಅದನ್ನು ಕೇಳುವುದರಿಂದ ಎಲ್ಲ ಮನೋಬಯಕೆಗಳು ಪೂರ್ಣವಾಗುವು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಗುರುಶುಶ್ರೂಷಣ ಮಹಾತ್ಮ್ಯ ವರ್ಣನಂ ನಾಮ ಷೋಡಶೋಧ್ಯಾಯ. ಸ್ನೇಹಿತರೆ, ಇದುವರೆಗೂ ಶ್ರೀ ಗುರುಚರಿತ್ರೆಯ 16ನೇ ಅಧ್ಯಾಯವನ್ನು ಪಾರಾಯಣ ಮಾಡಿದ್ವಿ. ಗುರುಚರಿತ್ರೆಯಿಂದ ಆಗುವಂತಹ ಲಾಭಗಳೇನು, ಗುರುವಿನ ಸೇವೆಯಿಂದ ಹಾಗೂ ಗುರುಭಕ್ತಿಯಿಂದ ಯಾವ ರೀತಿ ಅನುಗ್ರಹವಾಗುತ್ತೆ ಹಾಗೂ ಜ್ಞಾನಾರ್ಜನೆ ಆಗುತ್ತೆ ಮತ್ತು ಸಂಪತ್ತುಗಳ ಶೇಖರಣೆ ಹೇಗಾಗುತ್ತೆ ಎನ್ನುವುದರ ಬಗ್ಗೆ ತಿಳಿದುಕೊಂಡಿದ್ರಿ. ಇದರಿಂದ ಆಗುವಂತಹ ಲಾಭವನ್ನು ನೀವು ಕೂಡ ಗಳಿಸಿಕೊಳ್ಳಿ. ಶ್ರೀ ಗುರುಚರಿತ್ರೆಯ 1ನೇ ಅಧ್ಯಾಯದಿಂದ 16ನೇ ಅಧ್ಯಾಯವರೆಗಿನ ಎಲ್ಲ ಅಧ್ಯಾಯಗಳಲ್ಲಿ ಇದ್ದಂತಹ ಕಥೆಗಳನ್ನು ನೀವು ಕೇಳಿದಿರಿ. ಧನ್ಯವಾದಗಳು. ನಮಸ್ಕಾರ.